ಪಾಯ ಹಾಕ್ಬಿಟ್ಟಿದ್ರೆ ಭಾರಿ ತೊಂದರೆ ಆಗಿರೋದು. ಪಾಯ ಮುಖ್ಯ ಏನಂದ್ರೆ ಡಿಗ್ರಿ ಕರೆಕ್ಟ್ ಆಗಿ ಬರಬೇಕು. ಕಾರ್ಪೊರೇಟರ್ ವರ್ಕ್ ಮಾಡ್ತಾ ಇದ್ದೆ ಕಾರ್ಪೊರೇಟ್ ಹತ್ರ ಒಂದು 3 ವರ್ಷ. 3 ವರ್ಷ ಒಂದು 1 ಇಯರ್ ಒಂದು ML ಹತ್ರ ಇದ್ದೆ. ML ಹತ್ರ 1 ವರ್ಷ ಇದ್ರಿ. ಅದ್ ಬಿಟ್ಟು ಇವಾಗ ಕೃಷಿ ಮಾಡೋಣ ಅಂತ ಊರಿಗೆ ಬಂದು ಎಲ್ಲ ಬಿಟ್ಟು ಬೇಡ ನಮ್ಮೂರೇ ನಮಗೆ ಮೇಲು ಅಂತೇಳಿ 10 ವರ್ಷದಿಂದ ಹಳ್ಳಿಯಲ್ಲಿದ್ರು ಬಾಡಿಗೆ ಮನೆಯಲ್ಲಿದ್ದಾನೆ. ಅದೊಂದು ತುಂಬಾ ಬೇಜಾರಾಯ್ತು. 4 ಸಲ ಪಾಯ ಪೂಜೆ ಮಾಡವ್ರೆ. ಪೂಜೆ ಮಾಡಿ ರೆಡಿ ಮಾಡಿ ಆಗಕ್ಕಿಲ್ಲ ಕಟ್ಟಕ್ಕಾಗಿ. ಅದೇ ಎಲ್ರು ಫಸ್ಟ್ ವಾಸ್ತು ಚೆಕ್ ಮಾಡಿಸಿ ಆಮೇಲೆ ಮನೆ ಪ್ಲಾನ್ ಮಾಡಿಸ್ಕೊಳ್ಳಿ, ಆಮೇಲೆ ಮನೆ ಕೆಲಸ ಕೈ ಹಾಕಿ ಅಂತ ಹೇಳ್ತೀನಿ. ಮಿಸ್ಟೇಕ್ ಆಗ್ಬಿಟ್ರೆ ಲೈಫಲ್ಲಿ ಒಂದ್ಸಲಿ ಮನೆ ಮಾಡೋದು. ಪಾಯದಲ್ಲಿ ಮಿಸ್ಟೇಕ್ ಆದ್ರೆ ಮುಗೀತಪ್ಪ. ನಮಸ್ಕಾರ ಸ್ನೇಹಿತರೆ, ಇವತ್ತು ಸಕಲೇಶ್ಪುರ ಹತ್ರ ಯಾವುದು ಊರು? ಕಾಡೂರು ಕುಡ್ಗೆಯಲ್ಲಿ ಒಂದು ಮಾರ್ಕಿಂಗ್ಗೋಸ್ಕರ ಬಂದ್ವಿ. ನವೀನ್ ಅಂತ ತುಂಬ ದಿವಸದಿಂದ ನಮ್ಮನ್ನು ಫಾಲೋ ಮಾಡ್ತಾಯಿದ್ರು. ಬೆಂಗಳೂರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ತುಂಬ ಎಲ್ಲ ಕಂಪ್ನಿಗಳಲ್ಲಿ ದೊಡ್ಡವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಮಾಡಿ ಬೆಂಗಳೂರು ಮತ್ತು ತೋಟಕ್ಕೆ ಬಂದು ರೈತರಾಗಬೇಕು ಅಂತ ಒಂದು ಇನ್ಸ್ಪಿರೇಷನಿಂದ ಮತ್ತು ಕಾಫಿ ತೋಟನ ರೆಡಿ ಮಾಡಿ ಅಲ್ವಾ? ಏನು ಮಾಡ್ತಿದ್ದೆ ಬೆಂಗಳೂರಲ್ಲಿ? ಫಸ್ಟು ಬೆಂಗಳೂರಲ್ಲಿ ಕಾರ್ಪೊರೇಟ್ ಹತ್ರ PA ವರ್ಕ್ ಮಾಡ್ತಾ ಇದ್ದೆ. ಕಾರ್ಪೊರೇಟ್ ಹತ್ರ 3 ವರ್ಷ. 3 ವರ್ಷ ಒಂದು 1 ಇಯರ್ ಒಂದು ML ಹತ್ರ ಇದ್ದೆ. ML ಹತ್ರ 1 ವರ್ಷ ಇದ್ರಿ. 1 ವರ್ಷ ಇದ್ದೆ. ಅದ್ ಬಿಟ್ಟು ಇವಾಗ ಕೃಷಿ ಮಾಡೋಣ ಅಂತ ಊರಿಗೆ ಬಂದು ಎಲ್ಲ ಬಿಟ್ಟು ಬೇಡ ನಮ್ಮೂರೇ ನಮಗೆ ಮೇಲು ಅಂತೇಳಿ ಅಂತ ಇವಾಗ ಇಲ್ಲಿಗೆ ಬಂದೆ. ಬಂದು ಕಾಫಿ ಮಾಡ್ತಾ ಇದೆಯಾ? ಕಾಫಿ ತೋಟ ಮಾಡ್ತಾ ಇದ್ದೆ. ಎಷ್ಟು ಎಕರೆ ಇದೆ? 4 ಎಕರೆ ಇದೆ. 4 ಎಕರೆ ಕಾಫಿ ಮಾಡಿಕೊಂಡು ಮನೆಯಲ್ಲೇ ಇಲ್ಲೇ ಮಾಡಬೇಕು ಅಂತ ಬಂದಿದ್ದಾನೆ ಪಾಪ. ಕರೋನಾ ಟೈಮಲ್ಲಿ ಬಂದ್ಬಿಟ್ಟ. ಕರೋನಾ ಟೈಮಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗಿ ಕಾಫಿ ತೋಟ ಮಾಡ್ಕೊಂಡಿದ್ದಾನೆ. ಬಟ್ 10 ವರ್ಷದಿಂದ ಹಳ್ಳಿಯಲ್ಲಿದ್ರೂ ಬಾಡಿಗೆ ಮನೆಯಲ್ಲಿದ್ದಾನೆ. ಅದೊಂದು ತುಂಬ ಬೇಜಾರಾಯ್ತು ನನಗೆ. 10 ಇಯರ್ಸಿಂದ ಹಳ್ಳಿಯಲ್ಲಿ ಮನೆ ಕಟ್ಟಕ್ಕಾಗಿಲ್ಲ. 4 ಸಲ ಪಾಯ ಪೂಜೆ ಮಾಡವ್ರೆ. 4 ಟೈಮ್ಸ್ ಅಲ್ಲ? 4 ಟೈಮ್ಸ್. 1 ಸಲ ಆಯಿತು, 2 ವರ್ಷ ಆಯಿತು, ಮುಂದೊಂದು ಸಲ ಆಯಿತು, ಇನ್ನೊಂದು ವರ್ಷ ಆಯಿತು, 3ನೇ ಸಲ ಮಾಡಿದ್ರು, ಇನ್ನೊಂದು 4 ಆಯಿತು. 4ನೇ ಸಲ ಮಾಡಿದ್ದೆ ನಿನ್ನೆ ಮೊನ್ನೆ ನಾನು. 4ನೇ ಸರಿ. 4 ಸಲ ಪಾಯ ಪೂಜೆ ಮಾಡಿ ರೆಡಿ ಮಾಡಿ ಆಗಕ್ಕಿಲ್ಲ, ಕಟ್ಟಕ್ಕಾಗಿಲ್ಲ. ಏನು ಅಂತ ಗೊತ್ತಾಗಲಿಲ್ಲ. 10 ವರ್ಷ ಬಾಡಿಗೆ ಕಟ್ಟಿ ಬೇಜಾರಾಗ್ಬಿಟ್ಟು ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾನೆ. ಸೊ ಅವಾಗ ಫೋನ್ ಮಾಡಿ, ಸರ್ ನನಗೆ ಈ ಥರ ಮಾಡಬೇಕು ಅಂತ. ಆಮೇಲೆ ಮೊನ್ನೆ ನಾನು ಬಂದಿದ್ದೆ, ಹೋದ ವಾರ ನಾನು ಬಂದಿದ್ದೆ ಸಕಲೇಶ್ಪುರಕ್ಕೆ. ಆವಾಗ ಇವ್ರು ಅಜ್ಜಿ ತಿಳ್ಕೊಂಡ್ರು ಅಂತ ನೋಡಿ ಅದು ಹೆಂಗೆ ಮಿಸ್ ಆಗುತ್ತೆ ಅಂತ ನಾನು ಬಂದೇ ಇರಲಿಲ್ಲ ಅವತ್ತು. ಮತ್ತು ನೆನ್ನೆ ಏನೋ ಮಾಡಿ ಹಾಕ್ಸ್ಬೇಕು ಅಂತ ಪಾಯ ನಾನು ಬರೋಕ್ಕೆ ಮುಂಚೆ ಮಾಡಿಬಿಟ್ಟವನೆ ನೋಡಿ. ಬರೋಕ್ಕೆ ಮುಂಚೆ ಮಾರ್ಕಿಂಗ್ ಮಾಡಿ ಫುಲ್ JCPಯಲ್ಲಿ ಪಾಯ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಏನಂದರೆ ಡಿಗ್ರಿ ಸರಿಯಾಗಿ ಬಂದಿಲ್ಲ. ಪಾಯ ಮುಖ್ಯ ಏನಂದರೆ ಡಿಗ್ರಿ ಕರೆಕ್ಟಾಗಿ ಬರಬೇಕು. ಡಿಗ್ರಿ ನೋಡಿದ್ನಂತ ಅವತ್ತು. ಅದು ಹೆಂಗೆ ನೋಡಿದ್ನೋ ಅದೇನು ನೋಡಿದ್ನೋ ಮೊಬೈಲಲ್ಲಿ ನೋಡಿದ್ದಾನೆ. 90 ಡಿಗ್ರಿ ತೋರಿಸೈತೆ. ಪಾಯ ಹಾಕ್ಬಿಟ್ಟವನೆ. ಪಾಯ ಹಾಕ್ಬಿಟ್ಟು ನನಗೆ ಫೋನ್ ಮಾಡ್ದೆ, ಸರ್ ಪಾಯ ಹಾಕ್ಬಿಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಬನ್ನಿ ಸರ್ ಅಂತ. ಸೊ ಬಂದು ನೋಡಿದ್ರೆ ಕರೆಕ್ಟಾಗಿ 20% ಕ್ರಾಸ್ ಇದೆ. ಯಾಕಂದರೆ ಬರೀ JCPಯಲ್ಲೇ ತೆಗೆದಿದ್ದೆ ಅಷ್ಟೇ, ಇನ್ನೂ ಏನು ಮಾಡಿರಲಿಲ್ಲ. ಪಾಯ ಹಾಕ್ಬಿಟ್ಟಿದ್ರೆ ಭಾರಿ ತೊಂದರೆ ಆಗಿರೋದು. ಸೊ ಅದರಿಂದ ಈ ಥರ ಕ್ರಾಸ್ ಮಾಡಿರೋ ಪಾಯ ಹಾಕಿ ನೀನು ಪೂಜೆ ಮಾಡಿದ್ರೇ ಪ್ರಾಬ್ಲಮ್ಮು. ನೀವು ಎಷ್ಟೋ ನಾನು ನೋಡ್ತಾ ಇದ್ದೀನಿ ಆಚೆ ಕಡೆ. ಸೊ ಎಲ್ಲ ಕ್ರಾಸ್ ಮಾಡ್ತಾರೆ, ಪಾಯ ಹಾಕ್ತಾರೆ, ಬಿಟ್ಬಿಡ್ತಾರೆ. ವರ್ಷಾನುಗಟ್ಲೆ ಹಂಗೆ ಇರುತ್ತದು. ನೀವು ಕರೆಕ್ಟಾಗಿ 90 ಡಿಗ್ರಿಗೆ ಮಾಡಿಬಿಟ್ಟು ಎಲ್ ಶೇಪ್ ಹೇಳಿದ್ನಲ್ಲ, ಕಾಂಪೌಂಡು ಪಶ್ಚಿಮ ದಕ್ಷಿಣ 2 ಕ್ಲೋಸ್ ಮಾಡ್ಕೊಂಡ್ರೆ ಮನೆ ಎದ್ದೇಳೋದು. ಅಲ್ಲಿವರೆಗೆ ಎದ್ದೇಳೋಕ್ಕಾಗಲ್ಲ. ಅದಕ್ಕೆ ನಾನು ನಿನಗೆ ಏನು ಹೇಳಿದೆ, ಈಗ ಎಲ್ಲ ನೋಡಿ JCPಯಲ್ಲಿ ತೆಗೆಸಿದ್ರೆ ಎಲ್ಲ ಅಳಿಸ್ಬಿಟ್ಟಿದ್ದೀನಿ. ಈ ಕೆಳಗಡೆ ಹೊಸ ಮಾರ್ಕಿಂಗು ನಾನು ಸಾಯಂಕಾಲ ಮಾರ್ಕ್ ಮಾಡಿದ್ವಿ, ಮತ್ತು JCPಯಲ್ಲಿ ಕ್ಲೀನ್ ಮಾಡೋರೆ. ಇದನ್ನು ರೆಡಿ ಮಾಡಿಕೊಂಡು ಓಕೆ, ಈಗ ನಾನು ಮಾರ್ಕಿಂಗ್ ಕೊಡ್ತೀನಿ, ಪರ್ಫೆಕ್ಟ್ 90 ಡಿಗ್ರಿ ಕೊಡ್ತೀನಿ. JCP ಬಂದಿದೆ, ಅಲ್ಲಿ ಹೊಡೆದ್ಬಿಟ್ಟು ರೆಡಿ ಮಾಡ್ತೀನಿ. ನಾನು ರೆಡಿ ಮಾಡಿಬಿಟ್ಟು ನಿನಗೆ ಪ್ಲಾನ್ ಏನು ಮಾಡಬೇಕು ಅಂತ ತೋರಿಸ್ತೀನಿ, ಪ್ಲಾನ್ ಅಂತ. ಓಕೆನಾ? ನೀನು ಯಾಕೆ ಮಿಸ್ಟೇಕ್ ಮಾಡಿದೆ? ಏನಕ್ಕೆ ಮಿಸ್ಟೇಕ್ ಅಂತ ಹೇಳಿದ್ರೆ 90 ಡಿಗ್ರಿ ನನಗೆ ಮೊಬೈಲ್ ಫಸ್ಟ್ ಕರೆಕ್ಟಾಗಿ ತೋರಿಸ್ತು. ನಾನೇನು ಮಾಡಿದೆ, ಒಂದು ಸೈಡ್ ಮಾತ್ರ ತಗೊಂಡೆ, ತಗೊಳಕ್ಕಾಗಿಲ್ಲ. ಈ ಕಡೆ ಬಂದರೆ ಎಲ್ಲ ಕಡೆ ಬರುತ್ತೆ ಅಂತ ಹೋದೆ. ಮಿಸ್ಟೇಕ್ ಆಗಿ. ಈ ಮಿಸ್ಟೇಕ್ ಯಾರು ಮಾಡಬಾರ್ದು. ಓಕೆ, ಹೇಳು ಅವ್ರಿಗೆ ಏನು ಹೇಳ್ತೀವಿ ಆಡಿಯನ್ಸ್ಗೆ? ನಾನು ಅದೇ ಎಲ್ರು ಫಸ್ಟ್ ವಾಸ್ತು ಚೆಕ್ ಮಾಡಿಸಿ ಆಮೇಲೆ ಮನೆ ಪ್ಲಾನ್ ಮಾಡಿಸ್ಕೊಳ್ಳಿ, ಆಮೇಲೆ ಮನೆ ಕೆಲಸ ಕೈ ಹಾಕಿ ಅಂತ ಹೇಳ್ತೀನಿ. ಮಿಸ್ಟೇಕ್ ಆಗ್ಬಿಟ್ರೆ ಲೈಫಲ್ಲಿ ಒಂದ್ಸಲಿ ಮನೆ ಮಾಡೋದು. ಪಾಯದಲ್ಲಿ ಮಿಸ್ಟೇಕ್ ಆದರೆ ಮುಗೀತಪ್ಪ. ಏನು ಚೇಂಜ್ ಮಾಡೋಕ್ಕಾಗಲ್ಲ, ನಾವು ತಿರುಗಿಸೋಕ್ಕಾಗಲ್ಲ ಅಲ್ವಾ? ಓಕೆ, ಬಾ ಮಾರ್ಕಿಂಗ್ ಮಾಡೋಣ. ಥ್ಯಾಂಕ್ ಯು. ಪೇಪಣ್ಣ ಬನ್ನಿ. ಅಲ್ಲಿ ಬಂದಿತ್ತಾ? ಹಾಂ, ಹಿಡ್ಕೊ. ನೀನು ಹಿಡ್ಕೊ ಟೇಪ. ಮೇಲೆ ಹೊಡಿತೇವೆ. ಒಂದು ಕಂಪ್ಲೀಟ್ ತಗೊಂಡೋಗು ಹಂಗೆ. ನೋಡಿ, ನಮ್ಮ ನವೀನ್ ಅವ್ರದ್ದು ಸಕಲೇಶ್ವರದಲ್ಲಿ ಎಲ್ಲ ಪಕ್ಕ ಡಿಗ್ರಿ ನೋಡೋದು ಹೆಂಗೆ ನೋಡಿ. ಪಕ್ಕ ನಾರ್ತ್ 0 ಬರಬೇಕು ನೋಡಿ. ಮೊಬೈಲಲ್ಲಿ ನಾರ್ತ್ 0 ಬಂದಿದೆ.
ಈಸ್ಟಿಗೆ 90 ಡಿಗ್ರಿ. ಇವಾಗ ನವೀನ್ ಗೊತ್ತಾಗುತ್ತೆ ಮನೆ ಕಟ್ಟೋದು ಹೆಂಗೆ ಅಂತ. ಇನ್ಮೇಲೆ ಈ ಏರಿಯಾದಲ್ಲಿ ಯಾವ್ದಾನ ಇದ್ದರೆ ನವೀನ್ಗೆ ಹೇಳ್ಬಿಡ್ಬೋದು ಬೇಕಾರೆ. ಮಾರ್ಕಿಂಗ ಅಲ್ವಾ? ಹೌದು. ನೋಡಿ ಇದೆಲ್ಲ ಕರೆಕ್ಟಾಗಿ 90 ಡಿಗ್ರಿಗೆ ಪ್ಲಾನ್ ಮಾಡಿ ಅದ್ಭುತವಾಗಿ ರೆಡಿ ಮಾಡಿಕೊಟ್ಟಿದ್ದೀನಿ. ಸೊ ಈಗ JCB ಎಲ್ಲ ನೀಟಾಗಿ ತೆಗೆಸ್ಬಿಟ್ರೆ ಆ ಮಾರ್ಕ್ ಕರೆಕ್ಟಾಗಿ ಆಮೇಲೆ ಅವ್ರ ಮನೆಗೆ ಹೆಂಗನ ಕಟ್ಕೊಳ್ಳಿ. ನಾನು ಪ್ಲಾನ್ ಕಳಿಸ್ರೆ ಸಾಕು. ಮೇಯ್ನ್ ಇರೋದು ಮಾರ್ಕಿಂಗು ಅಲ್ವಾ? ಮಾರ್ಕಿಂಗ್ ಮಾಡಿಬಿಟ್ರೆ ಸೊ ನೀನೇನಾಗುತ್ತೆ ಅಲ್ಲಿ ಕಟ್ಟಿದ್ದು ಆವಾಗಲೇ ನೀನು ಕಟ್ಟಿದ್ದಲ್ಲ, ಮುಂಚೆ ನೀನು ತೋಡಿದ್ದಲ್ಲ JCB ಇಲ್ಲಿ ಇಲ್ಲಿದ್ದು ಇದು ಬ್ರಹ್ಮಸ್ಥಾನ ಬಂದುಬಿಡೋದು ನಿಮಗೆ ಲ್ಯಾಂಡ್ಗೆ. ನಿಮ್ಮ ಲ್ಯಾಂಡ್ಗೆ ಬ್ರಹ್ಮಸ್ಥಾನದಲ್ಲಿ ನಾವು ಮಾಡಬಾರ್ದು. ಓಕೆ, ನಾವೇನಿದ್ರು ನೈಋತ್ಯದಲ್ಲೇ ಇರಬೇಕು ಮನೆ. ಸೊ ಅದಕ್ಕೆ ನಾನು ಕಟ್ ಮಾಡಿ ಹಿಂದಕ್ಕೆ ಹಾಕ್ಸಿದ್ದೀನಿ. ಸೊ ಬೇಗ ನೀನು ಅದರಷ್ಟು ಬೇಗ ಕಳಿಸಿದ್ದೀಯ. ಪಾಯ ಹಾಕಿದ ಮೇಲೆ 2 ಲಕ್ಷ ಖರ್ಚು ಮಾಡಿದ್ಮೇಲೆ ಪಾಪ ನೀನು ಬಡ್ಜೆಟ್ ಇರೋದೇ 7-8 ಲಕ್ಷ 10 ಲಕ್ಷದ ಒಳಗಡೆ ಅಲ್ವಾ? ನೀನು ಪಾಯ ಹಾಕಿ 2 ಲಕ್ಷ ಖರ್ಚು ಮಾಡಿ ಆಮೇಲೆ ಕರೆದಿದ್ರೆ ನಾನು ಏನು ಮಾಡೋದು ಹೇಳು? ನಾನು ಹೆಂಗೆ ತಿರ್ಸೋಕ್ಕೆ ಸಾಧ್ಯ? ಅಲ್ಲ ಏನು JCB 2 ಅವರ್ 3 ಅವರ್ ಕೆಲಸ, ಅದು ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ. ಲೈಫ್ ಲಾಂಗ್ ಕಟ್ಟೋ ಮನೆ ಒಂದ್ಸಲಿ ನೋಡ್ಕೊಂಡು ನೀಟಾಗಿ ಕಟ್ಕೊಂಡು ಪ್ಲಾನ್ ಮಾಡಿದ್ರೆ ಒಳ್ಳೇದಲ್ವಾ? ಓಕೆ, ಥ್ಯಾಂಕ್ ಯು. ಸೂಪರಾಗಿದೆ, ಹಾಕ್ಕೊಟ್ಟಿದ್ದೀನಿ, ಚೆನ್ನಾಗಿದೆ. ಸ್ಕೆಚ್ಚು ಕೊಟ್ಟಿದ್ದೀನಿ. ಸ್ಕೆಚ್ ನಿನಗೆ ತೋರಿಸ್ತೀನಿ ಈಗ. 90 ಡಿಗ್ರಿಗೆ ಹಾಕ್ಬಿಟ್ರೆ ಪಕ್ಕ ಮೂಲೆ ಮಟ್ಟನೂ ಬರುತ್ತೆ. ಇನ್ನು ನೀನು ಕಂಬಿ ಅಡ್ಡ ಇದೆ ಅಲ್ಲಿ, ಕಂಬಿ ಅಡ್ಡ ಇರೋದ್ರಿಂದ ನಿಮಗೆ ಸ್ವಲ್ಪ ಕ್ರಾಸ್ ಕಾಣಿಸ್ತಾ ಇದೆ. ಪಕ್ಕ ಮೂಲೆ ಮಟ್ಟ ಬರುತ್ತೆ 90 ಡಿಗ್ರಿ ಹಾಕಿದ್ರೆ ಅಲ್ಲ ಮೇಸ್ತ್ರೆ? ಸರಿ. ಹಾಂ, ಸೂಪರು. ಆ ಮೂಲೆ ನೋಡಿ, ಎಲ್ಲ ಮೂಲೆ ಚೆಕ್ ಮಾಡಂಗೆ, ಎಲ್ಲ ಮೂಲೆ ಚೆಕ್ ಮಾಡಿಬಿಟ್ಟು ನೀನು ಅದು 2 ಅಡಿಗೆ ದಾರ ಕಟ್ಬಿಡು. JCB ತೋರ್ಸೋಣ.